ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಶೋನ ಹಿಂದೆ ನಡೆಯುವ ರಹಸ್ಯಗಳ ಬಗ್ಗೆ ನಿಮಗೆ ಗೊತ್ತಾ? ನಿಮ್ಮಲ್ಲಿ ಸಾಕಷ್ಟು ಜನ ಈ ಶೋನ ಕಲರ್ಸ್ ಕನ್ನಡದವರು ನಡೆಸ್ಕೊಡ್ತಿದ್ದಾರೆ ಅಂತ ಅಂದ್ಕೊಂಡಿರ್ತೀರ. ಅಸಲಿಗೆ ಈ ಶೋನ ನಡೆಸ್ಕೊಡ್ತಿರೋರಾದರೂ ಯಾರು? ಬಿಗ್ ಬಾಸ್ ಮನೆಯಲ್ಲಿರಲು ಸ್ಪರ್ಧಿಗಳಿಗೆ ಒಂದು ವಾರಕ್ಕೆ ಎಷ್ಟು ಪೇಮೆಂಟ್ ಸಿಗುತ್ತೆ? ಸ್ಪರ್ಧಿಗಳಿಗೆ ಮದ್ಯಪಾನ ಸೇವನೆಗೆ ಅವಕಾಶವಿದೆಯಾ? ಅಷ್ಟಕ್ಕೂ ಇಲ್ಲಿ ಬಿಗ್ ಬಾಸ್ ರೀತಿ ವಾಯ್ಸ್ ಕೊಡೋದು ಯಾರು? ಇನ್ನು ಈ ರೀತಿಯ ತೆರೆ ಹಿಂದೆ ನಡೆಯುವ ಬಿಗ್ ಬಾಸ್ ಶೋನ ಕೆಲವು ಇಂಟ್ರೆಸ್ಟಿಂಗ್ ರಹಸ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿರಿ, ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ, ಬನ್ನಿ. ನಿಮ್ಮಲ್ಲಿ ಸಾಕಷ್ಟು ಜನರು ಈ ಶೋನ ಕಲರ್ಸ್ ಕನ್ನಡದವರು ನಡೆಸ್ಕೊಡ್ತಿದ್ದಾರೆ ಅಂತ ಅಂದ್ಕೊಂಡಿರ್ತೀರಿ. ಅಸಲಿಗೆ ಈ ಶೋನ ನಡೆಸ್ಕೊಡ್ತಿರೋದು ಎಂಡಮಾಲ್ ಶೈನ್ ಅನ್ನೋ ಒಂದು ಪ್ರೈವೇಟ್ ಕಂಪನಿ. ಈ ಕಂಪನಿ ಹೆಸರನ್ನು ಎಪಿಸೋಡ್ನ ಕೊನೆಯಲ್ಲಿ ತೋರಿಸಲಾಗುತ್ತೆ. ಇದೊಂದು ಇಂಟರ್ನ್ಯಾಷನಲ್ ಕಂಪನಿಯಾಗಿದ್ದು ನಮ್ಮ ಭಾರತದಲ್ಲಿ ಹಿಂದಿ, ಕನ್ನಡ, ತೆಲುಗು, ತಮಿಳು, ಮರಾಠಿ, ಮಲಯಾಳಂ, ಬೆಂಗಾಲಿ ಹೀಗೆ 7 ಭಾಷೆಗಳಲ್ಲಿ ಈ ಶೋನ ನಡೆಸಿಕೊಡ್ತಿದ್ದಾರೆ. ಇನ್ನು ಬಿಗ್ ಬಾಸ್ ಶೋನಲ್ಲಿ ನಡೆಯುವ ಇನ್ಸಿಡೆಂಟ್ಗಳನ್ನು ಕ್ಯಾಮರಾಗಳಲ್ಲಿ ಕವರ್ ಮಾಡಿ ಫೈನಲ್ ಔಟ್ಪುಟ್ ವಿಡಿಯೋ ಕೊಡೋದು ಕೂಡ ಇವರೇ. ಇನ್ನು ಕನ್ನಡದ ಬಿಗ್ ಬಾಸ್ ವಿಷಯಕ್ಕೆ ಬಂದರೆ ಸೀಸನ್ 1 ಮತ್ತು ಸೀಸನ್ 2 ಅನ್ನು ಮಹಾರಾಷ್ಟ್ರದಲ್ಲಿ ನಡೆಸ್ತಾರೆ. ನಂತರ 3ನೇ ಸೀಸನ್ನಿಂದ 9ನೇ ಸೀಸನ್ವರೆಗೂ ಇನ್ನೋವೇಟಿವ್ ಫಿಲ್ಮ್ ಸಿಟಿ ಬೆಂಗಳೂರಿನಲ್ಲಿ ನಡೆಸಲಾಗುತ್ತೆ. ಆದರೆ ಈಗ 10ನೇ ಸೀಸನ್ ಅನ್ನು ಬೆಂಗಳೂರಿನ ಹೊರವಲಯದಲ್ಲಿರುವ ದೊಡ್ಡಾಲದಂಬರದ ಬಳಿ ನಡೆಸಿದ್ದಾರೆ. ಇನ್ನು ನೇರ ಪ್ರಸಾರದ ವಿಷಯಕ್ಕೆ ಬಂದರೆ ಸೀಸನ್ 1 ETV ಕನ್ನಡ, ಸೀಸನ್ 2 ಸ್ಟಾರ್ ಸುವರ್ಣ, ಸೀಸನ್ 3 ಮತ್ತು 4 ಕಲರ್ಸ್ ಕನ್ನಡ, ಸೀಸನ್ 5, 6 ಕಲರ್ಸ್ ಸೂಪರ್ ಮತ್ತು ಸೀಸನ್ 7ರಿಂದ ಸೀಸನ್ 10ರವರೆಗೂ ಸದ್ಯಕ್ಕೆ ಬಿಗ್ ಬಾಸ್ ಶೋನ ರೈಟ್ಸ್ ಅನ್ನು ಕಲರ್ಸ್ ಕನ್ನಡ ಪಡೆದುಕೊಂಡಿದ್ದು, ಈ ಒಂದು ವಿಡಿಯೋಗಳನ್ನು ಟೆಲಿಕಾಸ್ಟ್ ಮಾಡೋದು ಬಿಟ್ಟರೆ ಆ ಬಿಗ್ ಬಾಸ್ ಶೋಗೂ ಹಾಗೂ ಈ ಚಾನೆಲ್ಗಳಿಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಹಾಗೆ ಬಿಗ್ ಬಾಸ್ನಲ್ಲಿ ನಡೆಯುವ ಟಾಸ್ಕ್ಗಳಿಗೂ ಮತ್ತು ಕಂಟೆಸ್ಟೆಂಟ್ಗಳಿಗೂ ಕಲರ್ಸ್ ಕನ್ನಡ ಜೊತೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಇನ್ನು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿರುವ ಕಂಟೆಸ್ಟೆಂಟ್ಗಳಿಗೆ ಊಟದಿಂದ ಹಿಡಿದು ಮಲಗುವವರೆಗೂ ಪ್ರತಿಯೊಂದನ್ನು ಎಂಡಮಾಲ್ ಶೈನ್ ಕಂಪನಿಯೇ ಏರ್ಪಡಿಸುತ್ತೆ. ಕೇವಲ ಬಟ್ಟೆಗಳನ್ನು ಮಾತ್ರ ಅವರು ತೆಗೆದುಕೊಂಡು ಬರಬೇಕು. ಅದರಲ್ಲೂ ಸರಿಸುಮಾರು 20ರಿಂದ 30 ದಿನಗಳವರೆಗೆ ಸಾಕಾಗುವಷ್ಟು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕು. ಈ ರೀತಿ ಏಕೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಬಟ್ಟೆಯನ್ನು ಒಗೆದು ಒಣಗಿಸೋಕೆ ಯಾವುದೇ ರೀತಿಯ ವಾಷಿಂಗ್ ಮಿಷಿನ್ ಆಗಲಿ ಯಾವುದೇ ರೂಫ್ ಆಗಲಿ ಇರೋದಿಲ್ಲ. ಹಾಗಾಗಿ 20ರಿಂದ 30 ದಿನಗಳಿಗೊಮ್ಮೆ ಬಟ್ಟೆಗಳನ್ನು ಅವರವರ ಮನೆಯಿಂದಾನೇ ಕಳಿಸ್ತಾರೆ. ಈ ರೀತಿ ಬಟ್ಟೆಗಳನ್ನು ಎಕ್ಸ್ಚೇಂಜ್ ಮಾಡೋಕೆ ಅಂತಾನೆ ಒಂದು ಟೀಮ್ ಇರುತ್ತೆ. ನೀವು ಬಿಗ್ ಬಾಸ್ ಶೋವನ್ನು ಕಂಟಿನ್ಯೂಸ್ ಆಗಿ ನೋಡ್ತೀರಾ ಅಂದರೆ ನೀವು ಗಮನಿಸಿರ್ಬೋದು, ಕಂಟೆಸ್ಟೆಂಟ್ಗಳು ಡಿಫ್ರೆಂಟ್ ಡ್ರೆಸ್ಗಳಲ್ಲಿ ಇಳಿಸ್ತಾ ಇರ್ತಾರೆ. ಕಂಟೆಸ್ಟೆಂಟ್ಗಳು ಅವರಿರುವ ಮನೆಯನ್ನು ಅವರವರೇ ಕ್ಲೀನ್ ಮಾಡ್ಕೋಬೇಕು. ಆದರೆ ಇದು ಪೂರ್ತಿಯಾಗಿ ಸಾಧ್ಯವಾಗದ ಕಾರಣ ಈ ಕ್ಲೀನಿಂಗ್ ಆಗಿ ಅಂತಲೇ ಪ್ರತ್ಯೇಕವಾಗಿ ಕೆಲ ಜನ ವರ್ಕರ್ಸ್ ಇರ್ತಾರೆ. ಇವರು ಆಗಾಗ ಬಂದು ಬಿಗ್ ಬಾಸ್ ಮನೆಯಲ್ಲಿ ಕ್ಲೀನ್ ಮಾಡಿ ಹೋಗ್ತಾ ಇರ್ತಾರೆ. ಆದರೆ ನಮಗೆ ಎಪಿಸೋಡ್ಗಳಲ್ಲಿ ಅದು ಎಲ್ಲಿಯೂ ಗೊತ್ತಾಗೋದಿಲ್ಲ. ಇನ್ನು ಸಿಗರೇಟ್ ಚಟ ಇದ್ದವರಿಗೆ ಪ್ರತ್ಯೇಕವಾಗಿ ಸ್ಮೋಕಿಂಗ್ ರೂಮ್ ಕೂಡ ಇರುತ್ತೆ. ಹಾಗೆ ಮದ್ಯಪಾನ ಸೇವನೆಗೆ ಅವಕಾಶವಿರೋದಿಲ್ಲ ಮತ್ತು ಮನೆಯೊಳಗೆ ಯಾವುದೇ ರೀತಿಯ ಮೊಬೈಲ್ ಫೋನ್ಗಳನ್ನು ಅಲೋ ಮಾಡೋದಿಲ್ಲ. ಇದರ ಜೊತೆಗೆ ಪುಸ್ತಕಗಳನ್ನಾಗಲಿ, ಅದರಲ್ಲೂ ಮುಖ್ಯವಾಗಿ ಧರ್ಮಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಅಲೋ ಮಾಡೋದಿಲ್ಲ. ಹಾಗೂ ಮನೆಯಲ್ಲಿ ಯಾವುದೇ ರೀತಿಯ ಸಮಯವನ್ನು ತಿಳಿಸುವ ಗಡಿಯಾರ ಕೂಡ ಇರೋದಿಲ್ಲ. ಮತ್ತು ಮನೆಯಲ್ಲಿ ಎಲ್ಲರನ್ನೂ ಅಬ್ಸರ್ವ್ ಮಾಡೋಕೆ ಅಂತಲೇ ಒಂದು ಟೀಮ್ ಇರುತ್ತೆ. ಹಾಗೂ ಬಿಗ್ ಬಾಸ್ ಮನೆಯಲ್ಲಿ ಟೋಟಲ್ ಆಗಿ 73 ಕ್ಯಾಮರಾಗಳಿವೆ. ಅದೇ ರೀತಿ ಇವರ ಆರೋಗ್ಯವನ್ನು ನೋಡಿಕೊಳ್ಳೋಕೆ ಅಂತಲೇ ಹೊರಗಡೆ 24x7 ಆಂಬ್ಯುಲೆನ್ಸ್ ಹಾಗೂ 2 ಡಾಕ್ಟರ್ಸ್ ಕೂಡ ಇರ್ತಾರೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋಕೆ ಮುಂಚೆ ಕಂಟೆಸ್ಟೆಂಟ್ಗಳಿಂದ ಅಗ್ರಿಮೆಂಟ್ನಲ್ಲಿ ಸೈನ್ ಮಾಡಿಸಿಕೊಡ್ತಾರೆ. ಅದರಲ್ಲೂ ಮುಖ್ಯವಾಗಿ ನಾವು ನಮ್ಮ ಇಷ್ಟದಿಂದಲೇ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀವಿ ಅಂತ, ಯಾರ ಫೋರ್ಸ್ನಿಂದಲೂ ಹೋಗ್ತಾ ಇಲ್ಲ ಅಂತ ಸೈನ್ ಮಾಡಿಸ್ಕೊಳ್ತಾರೆ. ಇನ್ನು ಕಂಟೆಸ್ಟೆಂಟ್ಗಳ ಜೊತೆ ಮಾತನಾಡುವ ಬಿಗ್ ಬಾಸ್ ಬೇರೆ ಯಾರೂ ಅಲ್ಲ, ಎಷ್ಟೋ ಟಿವಿ ಶೋಗಳಲ್ಲಿ, TV9ನಲ್ಲಿ, ಡಿಸ್ಕವರಿ ಕನ್ನಡದಲ್ಲಿ, ಪ್ಯಾಟೆ ಹುಡುಗಿರಳ್ಳಿ ಲೈಫ್, ಪ್ಯಾಟೆ ಮಂದಿ ಕಾಡಿಗೆ ಬಂದರು, ಸೂಪರ್ ಮಿನಿಟ್, ಕನ್ನಡದ ಕೋಟ್ಯಾಧಿಪತಿ ಅಂತ ಪ್ರಮುಖ ಶೋಗಳನ್ನು ನಡೆಸಿಕೊಟ್ಟಂತಹ ವಾಯ್ಸ್ ಆರ್ಟಿಸ್ಟ್ ಆದ ಬಡಕಿಲಾ ಪ್ರದೀಪ್ ಅವರು. ಬಿಗ್ ಬಾಸ್ನಲ್ಲಿ ಸುದೀಪ್ ಅವರು ಬಂದು ಶೂಟಿಂಗ್ ಮಾಡೋದು ವಾರಕ್ಕೆ ಒಂದೇ ದಿನ. ಶನಿವಾರ ಬೆಳಗ್ಗೆಯಿಂದ ಸಂಜೆವರೆಗೆ ಸುಮಾರು 8 ಗಂಟೆಗಳ ಕಾಲ ಶೂಟಿಂಗ್ ಮಾಡಲಾಗುತ್ತೆ. ಶನಿವಾರ ಟೆಲಿಕಾಸ್ಟ್ ಆಗುವ ಎಪಿಸೋಡ್ಗಳನ್ನು ಶನಿವಾರ ಮಧ್ಯಾಹ್ನದೊಳಗೆ ಶೂಟಿಂಗ್ ಮುಗಿಸಿ ಶನಿವಾರದ ಮಧ್ಯಾಹ್ನದ ನಂತರ ಭಾನುವಾರದ ಎಪಿಸೋಡ್ ಶೂಟಿಂಗ್ ಮಾಡಲಾಗುತ್ತೆ. ಈ ಒಂದು ಕಾರಣದಿಂದಾನೇ ಬಿಗ್ ಬಾಸ್ ಭಾನುವಾರ ಎಲಿಮಿನೇಟ್ ಮಾಡಿದರೂ ಕೂಡ ಕೆಲವೊಂದು ಬಾರಿ ಯಾರು ಎಲಿಮಿನೇಟ್ ಆದ್ರು ಅನ್ನೋ ಸುದ್ದಿ ಶನಿವಾರ ರಾತ್ರಿಯೇ ಗೊತ್ತಾಗಿಬಿಡುತ್ತೆ. ಬಿಗ್ ಬಾಸ್ ಆಡಿಯನ್ಸ್ ಸೀಕ್ರೆಟ್. ಶನಿವಾರ ಮತ್ತು ಭಾನುವಾರದ ಎಪಿಸೋಡ್ಗಳಲ್ಲಿ ಸುದೀಪ್ ಅವರ ಮುಂದೆ ಕುಳಿತುಕೊಂಡಿರೋರು ನಿಜವಾದ ಆಡಿಯನ್ಸ್ ಅಲ್ಲ. ಅಂದರೆ ಬಿಗ್ ಬಾಸ್ ತಂಡವೇ ಅವರನ್ನು ಕರೆತಂದಿರ್ತಾರೆ. ಅವರೆಲ್ಲರೂ ಜೂನಿಯರ್ ಆರ್ಟಿಸ್ಟ್ಗಳು ಮತ್ತು ಅಲ್ಲಿ ನಡೆಯುವ ಯಾವುದೇ ವಿಷಯಗಳನ್ನು ಅವರು ಯಾರಿಗೂ ಹೇಳುವಂತಿಲ್ಲ ಎಂದು ಅಗ್ರಿಮೆಂಟ್ ಮಾಡಿಸಿಕೊಂಡಿರ್ತಾರೆ. ಆದರೆ ನಿಮಗೊಂದು ಡೌಟ್ ಇರುತ್ತೆ, ಅದು ಏನಂದರೆ ಕಂಟೆಸ್ಟೆಂಟ್ಗಳ ಫ್ಯಾಮಿಲಿ ಮತ್ತು ಅವರ ರಿಲೇಟಿವ್ಸ್ಗಳು ಕೂಡ ಈ ಶೋಗೆ ಬಂದಿರ್ತಾರೆ. ಹೌದು,
ಅವರಿಗೂ ಕೂಡ ಪೂರ್ತಿ ಶೋ ನೋಡಲು ಅವಕಾಶ ಇರೋದಿಲ್ಲ. ಅವರು ಮಾತನಾಡುವಾಗ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಮಾಡಿ ನಂತರ ಅವರನ್ನು ಪ್ರತ್ಯೇಕ ಕೊಠಡಿಗೆ ಇರಿಸಲಾಗುತ್ತೆ. ಇನ್ನು ಕೊನೆಯದಾಗಿ ಪೇಮೆಂಟ್ ವಿಚಾರಕ್ಕೆ ಬಂದರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳಿಗೂ ಅವರವರ ಫ್ಯಾನ್ ಬೇಸ್ ಹಾಗೂ ಕ್ರೇಜ್ನ ಮೇಲೆ ಪೇಮೆಂಟ್ ಎಂಬುದು ಬೇರೆ ಬೇರೆಯಾಗಿರುತ್ತೆ. ಈ ಪೇಮೆಂಟನ್ನು ಪ್ರತಿ ವಾರ ಲೆಕ್ಕಿಸಲಾಗುತ್ತೆ. ಯಾಕೆಂದರೆ ಪ್ರತಿ ವಾರ ಒಬ್ಬೊಬ್ಬರು ಎಲಿಮಿನೇಟ್ ಆಗೋದ್ರಿಂದ ಜಾಸ್ತಿ ವಾರಗಳವರೆಗೆ ಇದ್ದವರು ಜಾಸ್ತಿ ಪೇಮೆಂಟನ್ನು ತೆಗೆದುಕೊಳ್ತಾರೆ. ಇದು ವಾರಕ್ಕೆ 50,000ದಿಂದ ಹಿಡಿದು 5 ಲಕ್ಷದವರೆಗೆ ಆ ಕಂಟೆಸ್ಟೆಂಟ್ಗಳಿಗಿರುವ ಫಾಲೋಯಿಂಗ್ ಆಧಾರದ ಮೇಲೆ ಇರುತ್ತೆ. ನಂತರ ಕೊನೆಯಲ್ಲಿ ಯಾರು ವಿನ್ ಆಗ್ತಾರೋ ಆ ಒಂದು ವಿನ್ನರ್ಗೆ 50 ಲಕ್ಷ ರೂಪಾಯಿಗಳನ್ನು ಕೊಡ್ತಾರೆ. ಅಂದರೆ ಅದರಲ್ಲಿ ಪೂರ್ತಿ ಅಮೌಂಟ್ ಕೊಡೋದಿಲ್ಲ. TDS 30.9% ಕಳೆದು 34,55,000 ರೂಗಳನ್ನು ಕೊಡಲಾಗುತ್ತೆ. ಈ ಎಲ್ಲ ಪೇಮೆಂಟ್ಗಳನ್ನು ಕೊಡೋದು ಕೂಡ ಅದೇ ಎಂಡಮಾಲ್ ಶೈನ್ ಕಂಪನಿನೇ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್.